ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಯಾರೇ ಆಗಿನ ಸರ್ಕಾರದ ಮಂತ್ರಿ ಆದರೂ ನಾನು ಅಧಿಕಾರ ಬೇಕನ್ನುವಂಥ ಮೊದಲ ವ್ಯಕ್ತಿ ನಾನು ರಾಜೀನಾಮೆ ಕೊಡಲಿಕ್ಕೆ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿ ಅದರ ರಾಜೀನಾಮೆ ಕೊಡಲಿಕ್ಕೆ ಸದಸ್ಯರಂತೆ ಹೇಳ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ವಾಲ್ಮೀಕಿ ಜನಾಂಗ ನಮ್ಮ ಬಾಳೆಗಾರ ಯಾಕಂದ್ರಪ್ಪ ಅಂದ್ರೆ ಎಲ್ಲ ಜನ ಸುಖನಿದ್ದೆ ಮಾಡ್ತಾರೆ. ನಾವು ಇಡೀ ಸಮಾಜಕ್ಕೆ ಕಾಯ್ತೀವಿ, ಯಾರು ನಮ್ಮ ಆಮೇಲೆ ನಾವು ಮಾಡ್ಕೊತೀವಿ. ಅದಕ್ಕೆ ನಾವು ಯಾವಾಗಲೂ ನಮ್ಮ ಶ್ರಮವನ್ನು ಜನರಿಗೆ ಕೊಟ್ಟು ಬೇರೆ ಜನರು ಖುಷಿಯಾಗಿಟ್ಕೊಂಡು ನಡೆಯುವಂಥ ಸಮಾಜ ವಾಲ್ಮೀಕಿ ಸಮಾಜ. ಆ ಸಮಾಜ ಇವತ್ತು ಗಂಡು ನಾಡಿನ ವಿಜಯನಗರ ಸಮಾಜದ ಒಂದು ಸ್ಥಳದಲ್ಲಿ ಮಾತಾಡಿ ಬಹಳ ಸಂತೋಷ ಆಗಿದೆ, ಬಹಳ ಖುಷಿಯಾಗಿದೆ. ನಮಗೆ ಇದೇ ಖುಷಿಯನ್ನು ಇನ್ನು ಮುಂದೆ ಬಂಗಾರ ಮುಂದೆ ಇಟ್ಕೊಂಡು ಹೋಗಬೇಕು. ಬಹಳ ಕಷ್ಟಪಟ್ಟ ಎಸ್ ಸಮಾಜದಿಂದ ಬಹಳ ಕಷ್ಟಪಟ್ಟಿದ್ರೆ ಈ ಕಾರ್ಯಕ್ರಮ ಮಾಡಿದರೆ ವಯಸ್ಸು ಸಣ್ಣದಿದೆ. ನಿಮ್ದು ಸದಾ ನಿಮ್ದು ಇರ್ತೀವಿ. ನೀವು ಶಾಸಕ ಆಗೋ, ಸಮಾಜಕ್ಕೆ ಒಳ್ಳೇದು ಮಾಡೋ ಎಲ್ಲ ಹಂತಗಳು. ಯಾಕಂದ್ರೆ ನಾವು ಸಮಾಜದಲ್ಲಿ ಎಮ್ಮೆಲ್ಯೆ ಆಗ್ಬೇಕಾದ್ರೆ ನಮ್ಗೆ ಬಹಳ ಕಷ್ಟ ಇದೆ. 100 ಕೇಸ್ ಆಗಿದ್ದಾರೆ, ಜೈಲು ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಶಾಸಕ ಪೂರ್ವದಲ್ಲಿ. ಈ ಶಾಸಕ ಆದ್ರೆ ಅದನ್ನು ಕೈ ಮುಟ್ತಾರೆ. ಅದಕ್ಕೆ ನೀವು ತ್ರಾಸ ಆಗೋದು ಅದು ಬೇಡ. ಎಷ್ಟೇ ಮಾಡಲಿ ನಮ್ಮ ಸಮಾಜದ ದೊಡ್ಡ ರಾಯಚೂರು ಮತ್ತು ಬಳ್ಳಾರಿ ಭಾಗದಲ್ಲಿ ನಮ್ಮ ಜನ ಎದುರಿಸಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿ ಬರಬೇಕು. ನಾವೆಲ್ಲ ಅದು ತಪ್ಪು ನಮ್ಮದಿದೆ, ಯಾಕೆ ನಿಮ್ದಲ್ಲ, ಊಟ ತಪ್ಪಲ್ಲ, ನಮ್ಮ ತಪ್ಪಲೇ ನೀವು ಈಗಾಗಿದೆ ಮುಂದೆ ಹಾಕ್ಕೊಡೋದು. ಯಾರೇ ಮಾಡಿದ್ರೆ ನೀವು ಹಂಗೆ ಎದಿನ ಕೇಳೋ ಶಕ್ತಿ ನೀವು ಹಿಡಿಬೇಕು. ಆದರೆ ನಮಗೆ ನಾವು ಇದು ಅಧಿಕಾರ ಬಂದಾಗ ಮೈ ಮೇಲ್ತಾರೆ ನೀವು ಎಚ್ಚರಿಕೆ ಮಾಡಬೇಕು. ಈ ಸಮಾಜದ ಹೋರಾಟ ಮಾಡಿ ಈ ಮಾತನ್ನು ಯಾಕೆ ಹೊಸಪೇಟೆ ಹೇಳಪ್ಪ, ಇದು ಬಹುಸಂಖ್ಯಾತರು ನಾವು ನಿರ್ಣಾಯಕರು. ಈ ಭಾಗದ ನಿರ್ಣಾಯಕರು ವಾಲ್ಮೀಕಿ ಹೇಳೋದು, ಆಮೇಲೆ ಕುರುಬರು ನಾವೆಲ್ಲ 2 ಜನ ಒಂದಾಗರು. ನಾವು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಜಾರಕಿಹೊಳಿ ಬಿಟ್ಟು ಹಿರಿಯಾಗ್ತಾರೆ ಕುರುಬರು ವಾಲ್ಮೀಕಿ ಒಂದಾದ್ರು ನಾವು. ಆದರೆ ಈ ಡಿವೈಡ್ ಬೇಕು, ಆ ಡಿವೈಡ್ ಆಗ್ಬಾರ್ದು. ನಾವು ಈ ಬೆಳಗಾವಿ ಜಿಲ್ಲೆ ಯಾಕೆ ಇತ್ತಪ್ಪ ಅಂದ್ರೆ ನಾವು ಕುರುಬ ಜನಾಂಗ ಹರಿಜನರು ಎಲ್ಲ ಒಂದಾಗಿರ್ತದೆ. ಭಾರತೀಯ ಜನತಾ ಪಕ್ಷದಿಂದ ಮುಸಲ್ಮಾನ್ ಪಕ್ಷ ನಾವು ಕಾಂಗ್ರೆಸ್ಸಿಂದ ಮುಸಲ್ಮಾನರು ನಮ್ಮ ಕಡೆ ಇದ್ರು, ನಾವು ಬಿಜೆಪಿ ಅಂದ್ರೆ ಕೈ ಬಿಟ್ಟಾರೆ. ಅವರು ನಮ್ಮ ಗೋಕಾಕದಲ್ಲಿ ನಾವು ಮಾಡ್ತೀವಿ, ಅದು ಬೇರೆ ವಿಷಯ, ಅದು ಪಕ್ಷ ಸಂಬಂಧ ಇಲ್ಲ. ಇಡೀ ಜನಾಂಗ ನಾವು ಉದಾಹರಣೆ ನಮ್ಮ ತಂದೆಯವರು 70ನೇ ಇಸ್ವಿಯಲ್ಲಿ ತಂದೆಯವರು ಬಹಳ ವಿದ್ಯಾವಂತರು ಇರಲಿಲ್ಲ, ಬಹಳ ಕಡಿಮೆ ಬಂದರು, ಬಹಳ ಅಕ್ಷರತೆ ಬಹಳ ಕಡಿಮೆ ಆಗಿದೆ. ಅವರು ಮಾಡಿದಂಥ ಒಂದು ಮಾಡಿದಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಕುಟುಂಬ ಹೊಂದಿದ್ದಕ್ಕೆ ನಾವು ಒಂದು ರಾಜಕೀಯದಲ್ಲಿ ನಾವು ಎಲ್ಲರೂ ಎಲ್ಲ ರೀತಿಯಲ್ಲಿ ಸಕ್ಸಸ್ ಆಗ ಕಾರಣ ಅಂದ್ರೆ ನಮ್ಮ ತಂದೆಯವರು ಆಗಿರುವಂಥ ಮಾರ್ಗದಲ್ಲಿ ಹೊರಟಿದ್ವಿ. ನಾವು ಹೇಗಪ್ಪ ಅಂದ್ರೆ ನಮ್ಮ ವಾಲ್ಮೀಕಿ ಸಮಾಜ ಗೋಕಾಕ ಬೆಳಗಾವಿ ಜಿಲ್ಲೆ ಬಹಳ ಕಡಿಮೆ. ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ ಜನ. ಈ ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಯಾದಗಿರಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಬಹಳ ಜನ ಮಾಡ್ತೀವಿ ನಾವು. ನಮ್ಮ ತಂದೆಯವರು ಏನು ಮಾಡಿದ್ರು ಅವಾಗ ನಾವು ವಾಲ್ಮೀಕಿ ಸಮಾಜ, ಪಕ್ಕದಲ್ಲಿ ಕುರುಬ ಸಮಾಜ, ಪಕ್ಕದಲ್ಲಿ ಸುಣಗಾರದ ಸರ್ವಾಸ ಸಮಾಜ, ಕಬ್ಬೇರ ಸಮಾಜ, ಪಕ್ಕದಲ್ಲಿ ಹರ್ಜನ್ ಸಮಾಜ, ಇವರೆಲ್ಲ ಒಕ್ಕೂಡಿಸಿ ಆ ಸಮಯ 70 ಇಸ್ವಿಯಲ್ಲಿ ನಾವು ಪಟ್ಟಣ ಪಂಚಾಯತ್ ಸಣ್ಣ ನಾವು ಮುನ್ಸಿಪಲ್ 300-400 ಫೂಟ್ ಒಂದು ವಾರ್ಡಿಗೆ. ಆ ಸಮಯದಲ್ಲಿ ನಮ್ಮ ತಂದೆಯವರೆಲ್ಲ ಕೂತ್ಕೊಂಡು ಆ ವಿದ್ಯಾವಂತರಲ್ಲ, ನಾವು ವಿದ್ಯಾವಂತರು 3 ಸೀಟ್ ಗೆದ್ದು ಯಾರೇ ಅಧ್ಯಕ್ಷರ ಕೈ ಹಿಡ್ಕೊಂಡಿದ್ರು ನಾವು. ಆ 70ನೇ ಇಸ್ವಿಯಲ್ಲಿ ಈ ಮಾತು ಯಾಕೆ ಹೇಳ್ತಂದ್ರೆ ಬರೀ ನಾವು ವಾಲ್ಮೀಕಿ ಗೆದ್ದರೆ ಮಾತ್ರಲ್ಲ, ಎಲ್ಲ ಸಮಾಜ ಮುಗಿಸ್ಕೊಂಡು ನಮ್ಮ ನಾವು ಗೆದ್ದಲಿಕ್ಕೆ ಸಾಧ್ಯತೆ. ಈ ಒಂದು ವಿಚಾರದಲ್ಲಿ ನಾವು ವಾಲ್ಮೀಕಿ ಮಾಡ್ತೀವಿ, ನಮಗೇನು ಎಷ್ಟು ಇರ್ತದೆ ಅಂದ್ರೆ ಆಗಲ್ಲ. ಎಲ್ಲ ಸಮಾಜ ಇವತ್ತು ಮೀಸಲು ಹೋರಾಟದ ಮಾಡೋಣ, ಅದು ನಮ್ಮ ಸಮಾಜಕ್ಕೆ ಏನೇ ಮಾಡೋ ಹೋರಾಟ ಮಾಡೋಣ. ಆದರೆ ನಮ್ಮ ಮನೋಭಾವ ಹೇಗೆ ಎಲ್ಲ ಸಣ್ಣಪುಟ್ಟ ಸಮಾಜವನ್ನು ಕರ್ಕೊಂಡು ಮುಂದುವರೆದು ನಾವು ರಾಜಕೀಯವಾಗಿ ಬೆಳಿಬೇಕು. ಅದೇ ಥರ ಬಂಗಾರ ಅಂತ ಸಣ್ಣ ವಯಸ್ಸಲ್ಲಿ ಬೆಳೀಲಿ, ಎಲ್ಲ ಶಕ್ತಿ ಕೊಡ್ತೀವಿ ನಾವು. ನೀನು ಪರವಾಗಿ ನಿಲ್ತೀವಿ ನಾವು, ಯಾಕಂದ್ರೆ ನೀವು ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ನೀನು ಕಾಲು ತೆಗೆದು ಪಾತ್ರ ಅಂತ ಮಾಡ್ತಾರೆ, ನಾನೇ ಮಾತಾಡ್ಬೇಕು, ನಾನು ಸಣ್ಣ ಮಾತಾಡಕ್ಕೆ ಕಾಲ ಇಲಾಖೆ ಕೆಲಸ ಮಾಡ್ತೀನಿ. ಅದಕ್ಕೆ ಅದಕ್ಕೆ ಮುಂದೆ ಬೇಡ, ಒಳ್ಳೆ ಕೆಲಸ ಮಾಡು, ಒಳ್ಳೆ ವಯಸ್ಸಿದೆ, ಸಮಾಜದ ಬಗ್ಗೆ ಕಳಕಳಿದೆ, ನಿಮ್ಗೆ ಎಸ್.ಟಿ. ಮೂರ್ತಿ ಕೆಲಸ ಮಾಡು. ಈ ಹೋರಾಟ ಯಶಸ್ವಿಯಾಗಿ ಈ ಮಾತಾಗ ನಾ ಯಾಕೆ ಬೇರೆ ಮಾಡೋದಂದ್ರೆ ಬಹಳ ಜನ ಪ್ರಸ್ತಾವ ಮಾಡಿ
ಮೀಸಲಿಟ್ಟು ಹೋಗೋದು ಬೇಡ. ನಾವು ಸಂಘಟನೆ ಮಾಡುವಂತ ಉದ್ದೇಶದಿಂದ ಈ ಪರ್ಸೆಂಟೇಜ್ ಅದು ನಮ್ಮ ಮಕ್ಕಳಿಗೆ ನ್ಯಾಯ ಕೊಟ್ಟು ಮೀಸಲಾತಿ ಬೇಕು ಹೋರಾಟ ಮಾಡೋಣ. ಮೈಸೂರದಲ್ಲಿದೆ, ಮೈಸೂರು ಹೊರಡೋಣ, ಇಲ್ಲಿ ಹೊರಡೋಣ. ನಮ್ಮೆಲ್ಲ ವಿಶೇಷವಾಗಿ ಹಿರಿಯರು ಭಾಳ ಖುಷಿ ಆಗ್ತದೆ. ಹಿರಿಯ 5 ಕೇರಿ ಮುಂದಿಲ್ಲ, ನಮ್ಮ ತಂದೆಯವರು ಹೇಳ್ತಾರೆ. ನಮ್ಮ ತಂದೆಯವರು 5 ತಿಂಗಳ ಕೇರಿಗೆಲ್ಲ ಇಡೀ ಗೋಣಿಗಳಿಗೆ ಬಂದಿತ್ತು. ನಾವು ಆ ಒಂದು ಈ ಹೊಸಪೇಟೆ ಪದ್ಧತಿ ಇದೆಲ್ಲ ಕೇರಿ, ಆ ಗೋಕಾಕದಲ್ಲಿ ಕೇರಿ ಅಂತ ಕೇರಿ ತರಕ್ಕೆಲ್ಲ ಓಣಿ ಎತ್ತಿತ್ತು. ನಾವು ಕೇರಿ ಎತ್ತಿದ್ರೆ ನಾವು ಓಣಿ ಎತ್ತಿತ್ತು. ಆ ಒಂದು ಆ ಟೈಮ್ 70 ಇಸ್ವಿಯಲ್ಲಿ ನಾವು ಮಾಡಿದಾಗ ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಯಾವ ಪಕ್ಷಕ್ಕೆ ನಮ್ಮ ಅಧಿಕಾರ ಶಕ್ತಿ ನಾವು ಕೊಟ್ಟರೆ ನಿಮ್ಮ ಆಶೀರ್ವಾದ ನಾವೆಲ್ಲ ಬೆಳಿಬೇಕು. ಈ ಮೀಸಲಾತಿ ಬಗ್ಗೆ ಬಹಳಷ್ಟು ಏನೇನು ಅನೇಕ ನಮ್ಮ ಅಮಲೂರು ಬಗ್ಗೆ ವ್ಯವಸ್ಥೆ ವಿಶೇಷವಾಗಿ ಸರಿ ಮಾಡಿದರೆ, ಅವ್ರ ಸಮಾಜಕ್ಕೆಲ್ಲ ಸಚಿವರಾಗಿ ಕೆಲಸ ಮಾಡಿದರೆ. ಅದಕ್ಕೆ ಉದಾಹರಣೆ ಈ ಸಮಾಜದ ಏಳಿಗೆಯಾಗಿ ಬರೇ ಮೀಸಲಾತಿಲ್ಲ, ಮುಂದೆ ಬರುವಂತ ದಿನದಲ್ಲಿ ನಾನು ನೀರಾವರಿ ಮಂತ್ರಿ ಆದಾಗ ಈ ಭಾಗದ ನೀರಾವರಿಗೆ ಎತ್ಕೊಂಡಿದ್ದೆ. ಆ ವಿಷಯ ಬಹಳಷ್ಟು ನಾವು ಚರ್ಚೆ ಮಾಡಿದ್ರೆ ಪಕ್ಷಕ್ಕೆ ಮುಗಿದಾಗ್ತದೆ. ಮುಂದಿನ ದಿನದಲ್ಲಿ ನಾವು ಮೊದಲೇ ನೀರಾವರಿ ಮಾಡಬೇಕು. ನಾವು ಅಂದ್ರೆ ನಾವು ಕೊಡ್ತಾನೆ ಹೋಗ್ತೇವೆ. ಬರೀ ನಾನು ಸೈಕಲ್ ಕೊಟ್ಟು ನಾನು ಮನೆ ಕೊಟ್ಟರೆ ಕೊಡ್ತಾನೆ ಹೋಗೋದಿಲ್ಲ. ನೀರಾವರಿ ಆದ್ರೆ ಮಾತ್ರ ನಾವು ಕೊಡ್ತಾನೆ ಹೋಗ್ತದೆ. ಆರ್ಥಿಕ ಭೇಟಿಯಾಗ್ತಾವು, ಬೇರೆ ಕೈ ಒಪ್ಪಿಕೊಳ್ಳೋಕೆ ಸಾಧ್ಯದ. ಅದಕ್ಕೆ ನಾವು ನೀರಾವರಿ ವಿದ್ಯಾವಂತರಾಗಬೇಕು. ಮತ್ತು ನಮ್ಮ ಸಮಾಜ ಬೇರೆ ಸಮಾಜ ಒಕ್ಕಟ್ಟಿನಿಂದ ಬೇರೆ ಮುಂದಿನ ದಿನದಲ್ಲಿ ಈಗ ಅನ್ಯಾಯಗೊಳ್ಳುವಂತ ರಾಜಕೀಯ ಪಕ್ಷಗಳಿಗೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ SC ST ದಲಿತ ಮತ್ತು ಇಟ್ಕೊಂಡು ಬರೀ ವೋಟ್ ಬ್ಯಾಂಕ್ ಮಾಡಿದವರು ಕಾಂಗ್ರೆಸ್ ಅವರೇ. ನಾವು ಈ ಉದಾಹರಣೆ ಸತೀಶ್ ಜಾರಕಿಹೊಳಿ ಬಗ್ಗೆ ನಮ್ಗೆ ಯಾರು ಹೇಳಿದ್ರು, ಸತೀಶ್ ಜಾರಕಿಹೊಳಿ ಬಗ್ಗೆ ಬೇರೆ ಎಲ್ಲ ಹೋಗಿದ್ರು. ನನ್ನ ಆ ಜಾಗ ಮಾಡಿದ್ರೆ ಅದನ್ನ ಕೊಟ್ಟು ಹೊರಬಂದಿದ್ದೀನಿ. ನಾ ಸತೀಶ್ ಜಾರಕಿಹೊಳಿ ಹಾಕಿದ್ದೆ ಅದನ್ನ ಕೊಟ್ಟು ಹಾಲು ಬಂದಿದ್ದೆ. ಸ್ವಭಾವ ಮಾತಿಲ್ಲ. ಆದರೆ ಅವ್ರು ಪ್ರಯತ್ನ ಮಾಡ್ತಾರೆ. ಅವ್ರ ಅವ್ರನ್ನ ಬಹಳ ನಾವು ಅವ್ರ ಬಗ್ಗೆ ತಿಂಗಳು ನೋಡಬೇಡ. ಅವ್ರ ಪ್ರಯತ್ನ ಮಾಡಲಿ. ನಮ್ಮ ವಿರೋಧ ಪಕ್ಷಕ್ಕೂ ನಾವು ಹೋರಾಟ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೇವೆ. ಮತ್ತೊಂದು ಸಲ ಬಂಗಾರ ಒಂದು ಒಳ್ಳೆ ಕೆಲಸ ಮಾಡಲಿ. ಈ ಒಂದು ವಿಶೇಷವಾಗಿ ಸಮಾಜಕ್ಕೆ ಹೋರಾಟ ಮಾಡೋದು ಸದಾ ಕಣಿ ಇತ್ತು ಅಂತ ಹೇಳಿ ಈ ಮೀಸಲಾತಿ ಬಗ್ಗೆ ನೀವೆಲ್ಲರೂ ಸಂತೋಷದಿಂದ ನಮ್ಮ ಬಂದದಕ್ಕೆ ಬಹಳ ಸಂತೋಷ ಆಗಿದೆ. ವಿಶೇಷವಾಗಿ ಹೊಸಪೇಟೆಯಲ್ಲಿ ಇಂಥ ಕಾರ್ಯಕ್ರಮ ಆಗಿ ಬಹಳಷ್ಟು ಒಳ್ಳೆ ಕಾರ್ಯಕ್ರಮ ಆಗಿದೆ. ಸಮಾಜವನ್ನು ಕೊಂಡುಕೊಂಡು ನಮಗೆಲ್ಲ ಯಶಸ್ವಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ಮೀಸಲು ಹೋರಾಟ ಯಶಸ್ವಿಯಾಗಿ ಬಯಸಿ ನನ್ನ ಮಾತನಾಡುತ್ತೇನೆ. ಇಲ್ಲಿಯವರೆಗೂ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತ ಬೆಳಗಾವಿಯ ಮಾಜಿ ಸಚಿವರು, ನಮ್ಮ ಸಮಾಜದ ಹಿರಿಯರಾದಂತಹ ರಮೇಶ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ನಾವು ನೀವೆಲ್ಲ ಕಾಯ್ತಕ್ಕಂಥದ್ದು ಶ್ರೀರಾಮ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.